ನೀರು ಕೇಳಿದ ಜರಗನಹಳ್ಳಿ ಶಿವಶಂಕರ ಚುಟುಕುಗಳನ್ನು ಹೆಚ್ಚು ಬರೀತಾ ಇದ್ರು. ಜಾಸ್ತಿ ತಿಳ್ಕೊಂಡೇ ಇಲ್ಲ, ಕಲ್ಯಾಣ ಕರ್ನಾಟಕದ ಸುತ್ತ ತಿಳ್ಕೊಂಡಿರಿ. ಅವರು ಎಷ್ಟೋ ಚುಟ್ಕ ಬರೋದಿದ್ರು, ಅದ್ರಲ್ಲಿ ಒಂದು ಚುಟ್ಕ ನನಗೆ ಪ್ರಿಯ. ಅವ್ರು ಜಾಸ್ತಿ ಈ ವಚನ ಹೇಳೋದು ಅಲ್ಲ ಮಾಡ್ಬಿಡೋದು. ಅವ್ರದ್ದೊಂದು ಚುಟ್ಕ ಹೇಳ್ತಾರೆ. 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 106 ವರ್ಷ, ತೊಲೆಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಳಿದ ರಸ, 100 ವರ್ಷ ಆಳಿದ ರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನನಗಂತೂ ವಸತಿ ತುಂಬಾ ಇಷ್ಟ ಆಗಿತ್ತು, ಹಾಗಾಗಿ ಅಲ್ಲಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಸೊ ಜರಗನಹಳ್ಳಿ ಶಿವಶಂಕರ್ ಅವ್ರ ಮನೆ ಮುಂದೆ ಮನೆ ಬಿಲ್ಡಿಂಗ್ ಇಟ್ಟಿತ್ತು, ಅದು ಮುಂದೆ ಈ ಶುಲ್ಕ ಹಾಕೊಂಡಿತ್ತು. 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, ತೊಲೆಯಾಗಿ ಉಳಿಯಿತು 106 ವರ್ಷ, ತೊಲೆಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಳಿದ ರಸ, 100 ವರ್ಷ ಆಳಿದ ರಸ ಹೆಣವಾಗಿ ಉಳಿಯಲಿಲ್ಲ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ, 3 ದಿವಸ, 3 ದಿವಸ. ಸತ್ತ ತಕ್ಷಣನೇ ಅವನು ಅಂತಿದ್ದಾನೆ ಪಾಡಿ ಬಂತಲ್ಲ ಅಂತಾರೆ, ಪಾಡಿ ಆಗೋದು ಅಲ್ಲ. ಸೊ ವೆರಿ ಗುಡ್. ಸೊ ಜೀವನ ಅಂದ್ರೆ ಏನಂತ ಅರ್ಥ ಇದೆಯಾ? ಗುಡ್. ದಟ್ ಮೀನ್ಸ್ ಆಟಿಟ್ಯೂಡ್ ಇಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನೋಭಾವ, ನಾವು ಯಾವ ರೀತಿಯಲ್ಲಿ ನೋಡುತ್ತೇವೆ ಅದಕ್ಕೆ ದೃಷ್ಟಿ ಬದಲಾದರೆ ದೃಶ್ಯ ಬದಲ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ, ಈ ಪದಗಳನ್ನು ಬಳಸಿದ್ರು. ನೋಡುವ ರೀತಿ, ನೋಡುವ ರೀತಿ, ನೀತಿ ನಮ್ಮನ್ನ, ನಮ್ಮ ಬದುಕನ್ನ ಅರ್ಥ ಮಾಡಿಸ್ತದ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಏನಿದ್ದೀವಲ್ಲ, ವಿ ಶುಡ್ ಬಿ ವೆರಿ ವೆರಿ ಹ್ಯಾಪಿ. ಓಕೆ, ಈ ಕ್ಷಣಕ್ಕೆ ನಮಗೆಲ್ಲ ಖುಷಿ ಸಿಕ್ಬಿಡೋದು. ಬಿಕಾಸ್ ವಿ ಆರ್ ಫಾರ್ಚುನೇಟ್. ಏನೇನೋ ಹುಟ್ಟಬಹುದಾಗಿತ್ತು, ಮನುಷ್ಯನಾಗ ಹುಟ್ಟಿದ್ವಲ್ಲ ಅದೇ ಫಸ್ಟ್ ಫಾರ್ಚುನೇಟ್ ಅಲ್ಲಂದ್ರೆ ಏನೇನಾದ್ರೂ ಹುಟ್ಟಬಹುದಾಗಿತ್ತು. ಓಕೆ, ಗುಡ್. ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.